ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಶ್ವಕಪ್ ಕ್ರಿಕೆಟ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊತಾ ಇದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಈ ವಿಶ್ವಕಪ್ ಕ್ರಿಕೆಟ್ ನಡೆಸಿಕೊಟ್ಟಂತಹ ದೇಶ ಯಾವುದು, ಯಾವ ವರ್ಷದಲ್ಲಿ ನಡೀತು, ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಯಾರು ಪಡ್ಕೊಂಡ್ರು, ಹಾಗೆ ಗೆದ್ದ ತಂಡದ ನಾಯಕ ಯಾರು, ಇಷ್ಟು ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. 1975ರಲ್ಲಿ ಏನು ಮಾಡ್ತೀವಿ, 1900 ಆಗಬೇಕದು 9 ಅಷ್ಟೇ ಇದೆ ಇಲ್ಲಿ. 1975ರಲ್ಲಿ ಮೊದಲ ವಿಶ್ವಕಪ್ ಕ್ರಿಕೆಟ್ ನಡೀತೈತೆ. ಅದು ಎಲ್ಲಿ ನಡೀತು ಅಂತಂದರೆ ಇಂಗ್ಲೆಂಡ್ನಲ್ಲಿ ನಡೀತೈತೆ. ಎಲ್ಲಿ ನಡೀತೈತೆ ಅದು? ಇಂಗ್ಲೆಂಡ್ನಲ್ಲಿ. ಅಲ್ಲಿ ಯಾರು ಪ್ರಥಮ ಸ್ಥಾನ ಗಳಿಸಿದರು ಅಂತಂದರೆ ವೆಸ್ಟ್ ಇಂಡೀಸ್ ಪ್ರಥಮ ಸ್ಥಾನ ಗಳಿಸಿತ್ತು. ದ್ವಿತೀಯ ಸ್ಥಾನ ಯಾವುದು ಗಳಿಸಿತು ಅಂದರೆ ಆಸ್ಟ್ರೇಲಿಯಾ. ಹಾಗಾದರೆ ಇದು ವೆಸ್ಟ್ ಇಂಡೀಸ್ ಏನಾಯಿತು ವಿನ್ನರ್ ಆದರೆ ಆಸ್ಟ್ರೇಲಿಯಾ ಏನಾಗುತ್ತೆ ರನ್ನರ್ ಆಗುತ್ತೆ. ಹಾಗಾದರೆ ವೆಸ್ಟ್ ಇಂಡೀಸ್ ತಂಡದ ನಾಯಕ ಯಾರಂದರೆ ಕ್ಲೈವ್ ಲೈಡ್. ಗೆದ್ದ ತಂಡದ ನಾಯಕರು ಏನಾಗಿರ್ತಾರೆ, ಇಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಾರೆ. ಈಗ 1979ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತೈತೆ. ವೆಸ್ಟ್ ಇಂಡೀಸ್ ತಿರ್ಗ ಏನಾಗ್ತೈತಿ, ಇಲ್ಲಿ ವಿನ್ನರ್ ಆಗ್ತೈತೆ. ಆಸ್ಟ್ರೇಲಿಯಾ ತಿರ್ಗ ರನ್ನರ್ ಆಗುತ್ತೆ. ಅಂದರೆ ಇಲ್ಲಿ ವೆಸ್ಟ್ ಇಂಡೀಸ್ ಪ್ರಥಮ ಸ್ಥಾನ ಪಡ್ಕೊಳ್ತು, ಆಸ್ಟ್ರೇಲಿಯಾ ದ್ವಿತೀಯ ಸ್ಥಾನ ಪಡ್ಕೊಳ್ತು ಅಂತ ಅರ್ಥ. ಇಲ್ಲಿ ಗೆದ್ದ ತಂಡದ ನಾಯಕ ಕ್ಲೈವ್ ಲೈಡ್ ಅವರು. 1975 ಮತ್ತು 1979 ಸೇಮ್. ಇಲ್ಲಿ 1983ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತೈತೆ ಮೂರನೇ ಒಂದು ವಿಶ್ವಕಪ್ ಕ್ರಿಕೆಟು. ಅಲ್ಲಿ ಭಾರತ ಏನಾಗ್ತೈತೆ ವಿನ್ನರ್ ಆಗ್ತೈತೆ, ವೆಸ್ಟ್ ಇಂಡೀಸ್ ರನ್ನರ್ ಆಗ್ತೈತೆ. ಇಲ್ಲಿ ಭಾರತದ ತಂಡ ಗೆದ್ದಾಗ ಅದರ ನಾಯಕ ಯಾರಿದ್ರು ಅಂದರೆ ಕಪಿಲ್ ದೇವ್ ಇದ್ದರು. ನೋಡಿರಿ, ಇದು ಇಂಪಾರ್ಟೆಂಟ್. ಇಂಗ್ಲೆಂಡ್ ಭಾರತ ನಡೆದಂಥ ದೇಶ ಕೇಳಿದರೆ ಇಂಗ್ಲೆಂಡು, ಆದರೆ ವಿನ್ನರ್ ಆಗಿರೋದು ಭಾರತ, ರನ್ನರ್ ಆಗಿರೋದು ವೆಸ್ಟ್ ಇಂಡೀಸು. ಗೆದ್ದ ತಂಡದ ನಾಯಕ ಅಂದರೆ ಅದು ಕಪಿಲ್ ದೇವ್, ಅಂದರೆ ನಮ್ಮ ಭಾರತ ತಂಡದ ನಾಯಕ. ಇವಾಗ 1987ರಲ್ಲಿ ಭಾರತ ಮತ್ತು ಪಾಕ್ ದೇಶದಲ್ಲಿ ಈ ಒಂದು ಕ್ರೀಡೆ ನಡೀತೈತೆ, ಕ್ರೀಡಾಕಪ್ ನಡೀತೈತೆ. ಅಲ್ಲಿ ಆಸ್ಟ್ರೇಲಿಯಾ ಏನಾಗ್ತೈತೆ ವಿನ್ನರ್ ಆದರೆ ಇಂಗ್ಲೆಂಡ್ ಏನಾಗುತ್ತೆ ರನ್ನರ್ ಅಪ್ ಆಗುತ್ತೆ. ಆಸ್ಟ್ರೇಲಿಯಾ ತಂಡದ ನಾಯಕ ಯಾರಂದರೆ ಮಾರ್ಕ್ ಟೇಲರ್. ಇಂಪಾರ್ಟೆಂಟ್ ಇದು, ಯಾಕಂದರೆ ನಮ್ಮ ಭಾರತದಲ್ಲಿ ನಡೆದಂಥದ್ದು, ಹಾಗಾಗಿ ಇದು ನೆನ್ಪಿಟ್ಕೋಬೇಕು. 1987ರಲ್ಲಿ ಭಾರತದಲ್ಲಿ ನಡೀತೈತೆ. ಭಾರತ ಮತ್ತು ಪಾಕದಲ್ಲಿ ಆಸ್ಟ್ರೇಲಿಯಾ ದೇಶ ಏನಾಗ್ತೈತೆ ಇಲ್ಲಿ ವಿನ್ನರ್ ಆದರೆ ಇಂಗ್ಲೆಂಡ್ ದೇಶ ರನ್ನರ್ ಆಗುತ್ತೆ. ಇದು ಭಾರತ ನಡೆಸ್ಕೊಟ್ಟ ಸಲುವಾಗಿ ಇಂಪಾರ್ಟೆಂಟು. ಇಲ್ಲಿ ಭಾರತ ಗೆದ್ದಿನ ಸಲುವಾಗಿ ಏನಾಗ್ತೈತೆ ಇಂಪಾರ್ಟೆಂಟ್, ಎರಡು ನೆನ್ಪಿಟ್ಕೋಬೇಕಿದು. 1992ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೀತೈತೆ. ಇಲ್ಲಿ ಪಾಕಿಸ್ತಾನ ವಿನ್ನರ್ ಆಗಿದ್ದರೆ ಇಂಗ್ಲೆಂಡ್ ಏನಾಗುತ್ತೆ ರನ್ನರ್ ಆಗುತ್ತೆ. ಪಾಕಿಸ್ತಾನದ ನಾಯಕ ಯಾರಂದರೆ ಇಮ್ರಾನ್ ಖಾನ್ ಆಗಿರ್ತಾರೆ. ಇಲ್ಲಿ ಈಗ ಭಾರತ, ಪಾಕ್, ಶ್ರೀಲಂಕಾ ಇವು ಜಂಟಿಯಾಗಿ ಏನು ಮಾಡ್ತೇವೆ, ಈ ಒಂದು ವಿಶ್ವ ಕ್ರೀಡಾಕಪ್ ನಡೆಸ್ಕೊಡ್ತೇವೆ. 1996ರಲ್ಲಿ ಇಲ್ಲಿ ರನ್ನರ್ ಅಪ್ಪು ಶ್ರೀಲಂಕಾ ಆದರೆ ವಿನ್ನರ್ ಶ್ರೀಲಂಕಾ ಆದರೆ ರನ್ನರ್ ಏನಾಗುತ್ತೆ ಆಸ್ಟ್ರೇಲಿಯಾ ಆಗುತ್ತೆ. ಇಲ್ಲಿ ಶ್ರೀಲಂಕಾ ದೇಶದ ನಾಯಕ ಯಾರು ಅಂತಂದರೆ ಅರ್ಜುನ್ ರಣತುಂಗ. 1999ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತೈತೆ. ಇಲ್ಲಿ ಆಸ್ಟ್ರೇಲಿಯಾ ವಿನ್ನರ್ ಆಗಿದ್ದರೆ ಪಾಕಿಸ್ತಾನ ಏನಾಗುತ್ತೆ ರನ್ನರ್ ಆಗುತ್ತೆ. ಇಲ್ಲಿ ಗೆದ್ದಂತಹ ತಂಡದ ನಾಯಕ ಯಾರಂದರೆ ಸ್ಟೀವ್ ವಾ. 2003ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೀತೈತೆ. ಆಸ್ಟ್ರೇಲಿಯಾ ದೇಶ ವಿನ್ನರ್ ಆಗಿದ್ದರೆ ಭಾರತ ಏನಾಗುತ್ತೆ ರನ್ನರ್ ಆಗಿರುತ್ತೆ. ಭಾರತ ರನ್ನರ್ ಆಗಿರೋದು ಇದೆ ಇಲ್ಲಿ ಫಸ್ಟ್ ನೋಡಿರಿ, ಹಿಂದೆ ಎಲ್ಲೂ ರನ್ನರ್ ಆಗಿಲ್ಲ, ವಿನ್ನರ್ ಒಂದು ಸರಿಯಾಗಿದೆ 1983ರಲ್ಲಿ. ಈ ಆಸ್ಟ್ರೇಲಿಯಾ ತಂಡದ ನಾಯಕ ಅಂದರೆ ವಿಕ್ಕಿ ಪಾಯಿಂಟಿಂಗ್. 2007ರಲ್ಲಿ ವೆಸ್ಟ್ ಇಂಡೀಸ್ ಈ ಒಂದು ದೇಶದಲ್ಲಿ ನಡೀತವೆ. ಅಲ್ಲಿ ಆಸ್ಟ್ರೇಲಿಯಾ ವಿನ್ನರ್ ಆಗಿದ್ದರೆ ಶ್ರೀಲಂಕಾ ರನ್ನರ್ ಆಗುತ್ತೆ. ಆಸ್ಟ್ರೇಲಿಯಾ ತಂಡದ ನಾಯಕ ಯಾರಂದರೆ ರಿಕ್ಕಿ ಪಾಯಿಂಟಿಂಗ್. ನೋಡಿ, ಸತತವಾಗಿ ಆಸ್ಟ್ರೇಲಿಯಾ 3 ಬಾರಿ ಏನಾಗಿದೆ ಇಲ್ಲಿ ಕಂಟಿನ್ಯೂ ಆಗಿ ವಿನ್ನರ್ ಆಗಿದೆ.
2011ರಲ್ಲಿ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ ಕೂಡಿಸ್ಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊಡ್ತೇವೆ. ಇಲ್ಲಿ ಭಾರತ ಏನಾಯಿತು ಅಂದರೆ ವಿನ್ನರ್ ಆಗಿದ್ದರೆ ಶ್ರೀಲಂಕಾ ಏನಾಯಿತು ರನ್ನರ್ ಆಗಿತ್ತು. ಭಾರತ 2 ಸರಿ ಹಾಗಾದರೆ ಏನಾಯಿತು ರನ್ನರ್ ಆದಂಗೆ ಆಯಿತು. ಭಾರತ 2 ಸರಿ ವಿನ್ನರ್ ಆಯಿತು, ರನ್ನರ್ ಒಂದೇ ಸರಿ ಆಗಿದೆ. ಇಲ್ಲಿ 2003ರಲ್ಲಿ ವಿನ್ನರ್ ಒಂದು ಸರಿ, 1983 ಮತ್ತು 2011ರಲ್ಲಿ 2 ಸರಿ ವಿನ್ನರ್ ಆಗಿದೆ. ಶ್ರೀಲಂಕಾ ದೇಶ ರನ್ನರ್ ಆಗಿದೆ. ಇಲ್ಲಿ ಭಾರತ ದೇಶದ ನಾಯಕ ಯಾರಂದರೆ, ತಂಡದ ನಾಯಕ ಯಾರಂದರೆ ಮಹೇಂದ್ರ ಸಿಂಗ್ ಧೋನಿ. ಅಲ್ಲಿ ಯಾರಿದ್ರು 1983ರಲ್ಲಿ ಕಪಿಲ್ ದೇವ್ ನಾಯಕನಿದ್ನಲ್ಲಿ. ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ನಡೆಯಬೇಕಾಗಿದೆ. ಇದು ಇಲ್ಲಿ ಅಪ್ಡೇಟ್ ಇಲ್ಲ, ನಾನು ಬೇರೆ ಕಡೆಯಿಂದ ತೊಗೊಂಡು ಹೇಳ್ತೀನಿ. ಇಲ್ಲಿ 2000 ಆ ಬುಕ್ಸಲ್ಲಿ 2011 ಗಂಟೆ ಅಷ್ಟೇ ಇದೆ. ಇದು ಗೂಗಲಲ್ಲಿ ತಗೊಂಡಿರೋದು. 2015ರಲ್ಲಿ ನೋಡಿರಿ, 2015ರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ನಡೆಸ್ಕೊಡ್ತವೆ. ಇಲ್ಲಿ ರನ್ನರ್ ಅಪ್ಪು ಇನ್ನು ನ್ಯೂಜಿಲೆಂಡ್ ಆಗಿದ್ದರೆ ವಿನ್ನರ್ ಆಸ್ಟ್ರೇಲಿಯಾ ಆಗಿದೆ. ಹಾಗೆ 2019ರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ದೇಶಗಳು ನಡೆಸ್ಕೊಡ್ತವೆ. ಇಲ್ಲಿ ವಿನ್ನರು ಇಂಗ್ಲೆಂಡ್ ಆದರೆ ರನ್ನರು ನ್ಯೂಜಿಲೆಂಡ್ ಆಗಿದೆ. 2023ರಲ್ಲಿ ಭಾರತ ದೇಶ ನಡೆಸ್ಕೊಡ್ತೈತಿ. ಇಲ್ಲಿ ಆಸ್ಟ್ರೇಲಿಯಾ ಏನಾಗಿದೆ ವಿನ್ನರ್ ಆಗಿದ್ದರೆ ಭಾರತ ಏನಾಗಿದೆ ರನ್ನರ್ ಅಪ್ ಆಗಿದೆ. ಇದರಲ್ಲಿ ಟೋಟಲಾಗಿ ಭಾರತ ಏನು ಮಾಡಿದೆ ಅಂದರೆ 2 ಸರಿ ವಿನ್ನರ್ ಆಗಿದೆ, ನೆನ್ಪಿಟ್ಕೋಬೇಕು. 2011ರಲ್ಲಿ ಒಂದು ಸರಿ, 1983 2 ಸರಿ ಏನಾಗಿದೆ ಭಾರತ ರನ್ನರ್ ಆಗಿದೆ, ಇದು ವಿನ್ನರ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳುವಂಥ ಸಂಭವ ಜಾಸ್ತಿ ಇರ್ತೈತೆ. ಇಲ್ಲಿಗೆ ಏನಂತಂದರೆ ವಿಶ್ವಕಪ್ ಕ್ರಿಕೆಟ್ ಬಗ್ಗೆ ನಾವು ಒಂದು ಪಟ್ಟಿಯನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.